ಹಾಯ್ ಅಶ್ಮಿತ್, ನಿಮ್ಮ ವಿಡಿಯೋ ನೋಡಿದೆ ಆ್ಯಂಡ್ ಎಸ್ಪೆಷಲಿ ಅನ್ವರ್ ನಿಮ್ಮ ಪಕ್ಕ ನಿಂತಿರ್ಬೇಕಾದ್ರೆ ಶಿ ವಿಲ್ ಎನ್ಶೋರ್ ದಟ್ ದ ವಿಡಿಯೋ ರೀಚಸ್ ಅಸ್. ಸೊ ಥ್ಯಾಂಕ್ ಯು ಅನು, ಆ ವಿಡಿಯೋ ರೀಚ್ ಮಾಡಿಸಿದ್ದಕ್ಕೆ. ಆ್ಯಂಡ್ ಅಶ್ಮಿತ್, ನಿಮ್ಮ ಈ ಪ್ರೀತಿಗೆ ಥ್ಯಾಂಕ್ ಯು ಹೇಳ್ತಾ, ಫಿನಾಲೆ ತಲುಪಿದ್ದೀರಿ ಅಂತ ಗೊತ್ತಾಯಿತು ಸಾರೆಗಮಪ ಲಿಟಲ್ ಚಾಂಪ್ಸ್ ಫಿನಾಲಲ್ಲಿ. ಸೊ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ತುಂಬ ಕೇಳ್ಪಟ್ಟಿದ್ದೀನಿ ನಿಮ್ಮ ಬಗ್ಗೆ, ತುಂಬ ಒಳ್ಳೆ ಪ್ರತಿಭೆ ಅಂತ. ಸೊ ಚೆನ್ನಾಗಿ ಹಾಡಿ, ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್. ಕಂಗ್ರಾಟ್ಸ್ ಅಶ್ಮಿತ್. ಮೊದಲನೇದಾಗಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸರ್ಗೆ ಅಭಿಮಾನಿಯಾಗಿ ನೀವು ಮಾತಾಡೋ ಈ ವಾಯ್ಸ್ ನೋಟು ಹೆಂಗನ್ಸ್ತು? ಐ ಕ್ಯಾನ್ ಸಿ ಟಿಯರ್ಸ್ ಇನ್ ಯುವರ್ ಐಸ್ ಅಶ್ಮಿತ್. ತುಂಬ ಖುಷಿ ಆಯ್ತು ಅಕ್ಕ. ನಾನು ಅವ್ರಿಗೆ ದೊಡ್ಡ ಫ್ಯಾನ್ ಅವ್ರದ್ದು. ತುಂಬ ಖುಷಿ ಆಯ್ತು. ಅವರು ನನ್ನ ಹೆಸರು ಕರೆದ್ರಲ್ಲ, ನಂಗೆ ತುಂಬ ಖುಷಿ ಆಯ್ತು. ಅದು ಇಂಪಾರ್ಟೆಂಟ್. ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಪ್ರೀತಿಯ ಚಪ್ಪಾಳೆ ಬರಬೇಕು ಸುದೀಪ್ ಸರ್ ಅವರಿಗೆ ಪ್ಲೀಸ್. ಸುದೀಪ್ ಸರ್ ಅವರ ಶುಭಾಶಯ ಸಿಕ್ಕಿದೆ. ಈಗ ನೀನ್ ಪರ್ಫಾರ್ಮ್ ಮಾಡಿ ರಾಕ್ ಮಾಡಬೇಕು ಸ್ಟೇಜ್ ಮೇಲೆ. ಓಕೆ, ಯಾವ ಹಾಡನ್ನ ಹಾಡ್ತಿದ್ದೀರಾ? ತನುವಿನ ಮನೆಗೆ ಬಾತಿ. ಆಹಾ, ಲವ್ಲಿ. ಆಲ್ ದ ವೆರಿ ಬೆಸ್ಟ್. ಬರ್ಲಿ ಚಪ್ಪಾಳೆ. ಸಾರೆಗಮಪ 2026 ನ ಫೈನಲಿಸ್ಟ್ ಕಿಚ್ಚನ ಅಭಿಮಾನಿ ಅಶ್ಮಿತ್ಗೆ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪರ್ಫಾರ್ಮೆನ್ಸ್ ಮುಗಿಯಕ್ಕಿಂತ ಮುಂಚೆನೆ 3 ಜನ ಜಡ್ಜಸ್ ಎದ್ದು ನಿಂತು ಸ್ಟ್ಯಾಂಡ್ ಓವೇಷನ್ ನೀಡಿ ವೇದಿಕೆ ಮೇಲೆ ಬಂದಿದ್ದಾರೆ. ಬರ್ಲಿ ಚಪ್ಪಾಳೆ ಅಶ್ಮಿತ್ಗೆ. This was for me the finale moment of ಸಾರೆಗಮಪ 2026. ಇದು ಫಿನಾಲೆ ಮೊಮೆಂಟ್. ಈ ಹಾಡಲ್ಲಿ ನೀನು ನಮಗೆ ದರ್ಶನ ಮಾಡಿಸ್ದೆ, ಸಂಗೀತದ ದರ್ಶನ, ಭಗವಂತನ ದರ್ಶನ, ಶ್ರುತಿ ಶುದ್ಧತೆ ಏನು ಅನ್ನೋದು ನೀನು ತೋರಿಸ್ಬಿಟ್ಟೆ. ಅಶ್ಮಿತ್ ಎಜೆ ಮಂಗಳೂರು, ಅಶ್ಮಿತ್ ಎಜೆ ಮಂಗಳೂರು, ಮಂಗಳೂರು ಅಶ್ಮಿತ್ ಸ್ವರಪುತ್ರ ಸ್ವರಪುತ್ರ ಅಶ್ಮಿತ್ ಸ್ವರಪುತ್ರ ನೀನೇ. ಇವನು ಬೇರೆ ಆಗ್ಬಿಟ್ಟ ಇವತ್ತು. ಅಲ್ಲ, ಸ್ವರಪುತ್ರ ಅಂತ ಬಿರುದು ಯಾರು ಕೊಡ್ತಾ ಇದಾರೆ? ಸರಸ್ವತಿ ಪುತ್ರ ಕೊಡ್ತಾ ಇದಾರೆ ನಿನಗೆ. ಮಂಗಳೂರಿನ ಹೆಸರನ್ನ ಇವತ್ತು ನೀನ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋದ. ಅಷ್ಟೇ ಅಣ್ಣ, ಥ್ಯಾಂಕ್ ಯು ಅಣ್ಣ. ಫಿನಾಲೆ ನಂಗೆ ನಿಲ್ಲಿಸ್ದ ಇವತ್ತು. ಅದು ಸರ್, ಇದು ಫಿನಾಲೆ ನಂಗೆ ನಿಲ್ಲಿಸ್ಬಿಟ್ಟ ಸರ್. ಅರ್ಜುನ್ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾತು ಬರ್ದೇ ಇರಂಗ್ ಮಾಡೋನೇ ನಿಜವಾದ ಸಂಗೀತಗಾರ. ಮಾತೇ ಬರ್ತಾ ಇಲ್ಲ. ಬಹಳ ಮುಖ್ಯವಾಗಿ ಕೊನೆಯಲ್ಲಿ ಮಾಡಿದಂತ ಆ ಸ್ವರ ಮಾಲಿಕೆ ಇದೆಯಲ್ಲ, ಅದು ಕಂಪೋಸ್ ಮಾಡಿದ್ ಮೇಡಮ್ ತಾವೇ ಅನ್ಸುತ್ತೆ. ಹಾಡಲ್ಲಿ ಇಲ್ಲ, ಅದು ಒರಿಜಿನಲ್ ಅಲ್ಲಿ ಇಲ್ಲ ಅಲ್ವಾ? ಹಾಡಲ್ಲಿ ಇರ್ಲಿಲ್ಲ, ಬಟ್ ವೆರಿ ಟ್ರಿಕ್ಕಿ ಮೇಡಮ್. ತುಂಬಾ ಅದಕ್ಕೆ ಒಂದು ಬೇರೆ ಜ್ಞಾನ ಬೇಕು. ಹೌದು ಸರ್, ಸ್ವಲ್ಪ ಜಂಪಿಂಗ್ ನೋಟ್ಸ್ ತಗೊಂಡೆ. ಅಂಡ್ ಇವನಿಗೆ ಅದನ್ನ ಹಾಡೋಷ್ಟು ಕೇಪಬಿಲಿಟಿ ಇದೆ. ಸೊ ಹಾಗಾಗಿ ಅದನ್ನ ಪ್ಲಾನ್ ಮಾಡಿದೆ. ಒಂದು ದೊಡ್ಡ ವಿದ್ವಾನ್ ನೀವು. ಅದನ್ನು ಕಂಪ್ಲೀಟ್ ಆಗಿ ಅವನ ಮೇಲೆ ಪ್ರಯೋಗ ಮಾಡಿದ್ರೆ ಅವನ ಅದನ್ನು ಎಕ್ಸಿಕ್ಯೂಟ್ ಮಾಡಿದಾನಲ್ಲ, ಹ್ಯಾಟ್ಸ್ ಆಫ್ ಟು ಯು. ಭಾಳ ಕಷ್ಟ ಇದೆ ಅದು. ನಿನ್ನ ಮುಖದಲ್ಲಿ ಒಂದು ತೇಜಸ್ಸಿದೆ, ಏನೋ ಒಂದು ಕಳೆ. ಅಷ್ಟು ಜನ ಆ ದೇವಸ್ಥಾನಕ್ಕೆ ಹೋಗಿ ಬಂದರು ನಿಮ್ಮ ಕುಟುಂಬದವರು. ಎಲ್ಲ ದೇವರುಗಳು ನಿನ್ನ ಕಂಠದಲ್ಲಿ ಕೂತಿದ್ರಪ್ಪ ಇವತ್ತು. ಎರಡನೇ ಮಾತಿಲ್ಲ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅರ್ಜುನ್ ಸರ್. ಗುರುಗಳೇ,